ಹಾಯ್ ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಇದು ನಾನು ಸ್ಯಾಟರ್ಡೇ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗಿಂದ ಸ್ವಲ್ಪ ಬ್ಯುಸಿ ಇದ್ದೆ ಆ್ಯಸ್ ಯೂಶ್ವಲ್. ಮಾರ್ನಿಂಗಿಂದ ಕೆಲಸ ಚೆರಿ ಇರೋದ್ರಿಂದ ಕೆಲಸನೇ ಜಾಸ್ತಿ ಇರುತ್ತೆ. ಅದರಲ್ಲೂ ಇವತ್ತು ನಂದು ವಾಟರ್ ಪ್ಯೂರಿಫೈರ್ದು ಸ್ವಲ್ಪ ಪ್ರಾಬ್ಲಮ್ ಆಗಿ ಸರ್ವಿಸ್ ಕೂಡ ಆಯಿತು. ಮತ್ತು ವೈಫೈ ಕನೆಕ್ಷನ್ ಕೂಡ ತೊಗೊಂಡ್ವಿ. ಸೊ ಅದರಿಂದ ಮನೆಯಲ್ಲಿ ಜನ ಇದ್ದರು, ಕೆಲಸ ಇದ್ದೇ ಇರುತ್ತೆ. ಆದ್ದರಿಂದ ನಾನೇನು ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಎನಿವೇ ನಾನು ಪೂಜೆನೂ ಮಾಡೋಂಗಿರಲಿಲ್ಲ 3-4 ಡೇಸಿಂದ. ನಾನು ಅದಕ್ಕೋಸ್ಕರ ವೀಡಿಯೋನ ಕ್ಲಿಯರಾಗಿ ತೋರ್ಸೋಕ್ಕಾಗ್ತಿಲ್ಲ. ಸ್ವಲ್ಪ ಶಾರ್ಟ್ ವೀಡಿಯೋಸ್ ಆ ಥರ ಹಾಕಿ ಮಾಡ್ತಾಯಿದ್ದೀನಿ. ನನಗೇನೋ ಪೂಜೆ ಮಾಡಿದ್ರೆ ಮನ್ಸಿಗೆ ಸಮಾಧಾನ ವೀಡಿಯೋ ಎಲ್ಲ ಮಾಡೋದಕ್ಕೆ. ಇಲ್ಲ ಅಂತ ಹೇಳಿದ್ರೆ ಏನೋ ಸ್ವಲ್ಪ ಬೇಜಾರಾಗುತ್ತೆ. ಎನಿವೇ ಹೆಂಗಿದ್ರು ನಾವು ಡೇನ ಸ್ಟಾರ್ಟ್ ಮಾಡಲೇಬೇಕು, ಡೇ ಎಂಡ್ ಮಾಡಲೇಬೇಕು. ಸೊ ಅದಕ್ಕೋಸ್ಕರ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನಿಲ್ಲ, ಇವತ್ತೊಂದು ನಾನು ಟ್ರೆಡಿಷ್ನಲ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಅದಾದಮೇಲೆ ಒಂದು ಬಟರ್ಫ್ಲೈ ಪೀ ಟೀ, ಶಂಖಪುಷ್ಪ, ಅದು ಬ್ಲೂ ಟೀ ಅಂತಲೂ ಹೇಳ್ತಾರೆ, ಪಿಂಕ್ ಟೀ ಅಂತಲೂ ಹೇಳ್ತಾರೆ. ಇವೆರಡೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈ ಬ್ಲೂ ಟೀನಲ್ಲಿ ಬೆನಿಫಿಟ್ಸ್ ಜಾಸ್ತಿ ಇದೆ. ಅದು ಏನೇನು ಅಂತ ನಾನು ಟೀ ಮಾಡಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಒಂದು ಟ್ರೆಡಿಷ್ನಲ್ ರೆಸಿಪಿ ಅಂತ ಹೇಳೋದಲ್ಲ, ಸಾಂಪ್ರದಾಯಿಕವಾದ ಅಡಿಗೆ, ಇಲ್ಲ ಸ್ನ್ಯಾಕ್ಸ್ ಆದರೂ ಹೇಳ್ಬೋದು, ಬ್ರೇಕ್ಫಾಸ್ಟ್ ಆದರೂ ಹೇಳ್ಬೋದು. ಇದರದ್ದು ಹೆಸರು ಬಂದು ಹೆಸರುಬೇಳೆ ಕಡ ಅಂತ. ಇದು ಆಲ್ಮೋಸ್ಟ್ ಗೊತ್ತಿರುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ. ನಾನೊಂದು 2 ಸಲ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿ ಬಂದಿತ್ತು. ನಾನು ಮರ್ತೂ ಬಿಟ್ಟಿದ್ದೆ ಆ ರೆಸಿಪಿನ. ಈಗ ನಾನು ಹಾಗೆ ಮಾರ್ನಿಂಗ್ ಸ್ವಲ್ಪ ಈ ಇಮೇಜಸ್ನೆಲ್ಲ ಚೆಕ್ ಮಾಡಬೇಕಾದ್ರೆ ಅದೊಂದು ಪಿಕ್ಚರ್ ನನ್ನ ಕಣ್ಣಕ್ಕೆ ಕಾಣಿಸ್ತು. ಆವಾಗ ತಕ್ಷಣ ನಾನು ಹೋಗಿ ಹೆಸರುಬೇಳೆನೆಲ್ಲ ನೆನೆಸಿಟ್ಟು ಅದನ್ನು 1 ಅವರ್ ಬಿಫೋರೇ ಹೆಸರುಬೇಳೆಲ್ಲ ನೆನೆಸಿಡ್ಬೇಕಾಗತ್ತೆ. ಅದಕ್ಕೆ ಏನೇನು ಹಾಕಿದ್ದೀನಿ ಅನ್ನೋದು ಕೂಡ ನಾನು ವೀಡಿಯೋನ ಶೇರ್ ಮಾಡ್ಕೊಳ್ತೀನಿ. ಸೊ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈವ್ನಿಂಗ್ ರೊಟೀನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಲೈಕ್, ಶೇರ್, ಕಮೆಂಟ್. ವಿಡಿಯೋನ ಕೊನೆಯವರೆಗೂ ನೋಡಿ. ರೆಸಿಪಿ ಹೇಗಿತ್ತು ಮತ್ತು ಬ್ಲೂ ಟೀ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ. ಏನು ಯಾವ ಥರ ಇರುತ್ತೆ ಅಂತ ನಾನು ಎಕ್ಸೈಟ್ ಆಗಿದ್ದೀನಿ. ಯಾಕಂದರೆ ವೀಡಿಯೋ ಮಾಡ್ಕೊಂಡು ನಾನು ರೆಸಿಪಿ ಇದನ್ನು ಟ್ರೈ ಮಾಡಿರಲಿಲ್ಲ. ಒಂದು ಸಲ ಮಾಡಿದಾಗ ಸ್ವಲ್ಪ ಮಿಸ್ಟೇಕ್ ಆಗಿತ್ತು. ಸೆಕೆಂಡ್ ಟೈಮ್ ಮಾಡಿದಾಗ ಚೆನ್ನಾಗಿ ಬಂದಿತ್ತು. ಬಟ್ ಆಫ್ಟರ್ ಲಾಂಗ್ ಟೈಮ್ ಮತ್ತೆ ನಾನು ಇದನ್ನು ಟ್ರೈ ಮಾಡ್ತಿದ್ದೀನಿ. ಡೈರೆಕ್ಟಾಗೇ ಯಾವುದೇ ಥರ ಟ್ರಯಲ್ ಏನೂ ಮಾಡ್ತಾಯಿಲ್ಲ. ಬೈ ಗಾಡ್ ಗ್ರೇಸ್ ಚೆನ್ನಾಗಾಗಲಿ ಅಂತ ಕೇಳ್ಕೊತೀನಿ. ಯಾಕಂದರೆ ವ್ಯೂವರ್ಸ್ ಆಮೇಲೆ ನೀವೇ ಚೆನ್ನಾಗಿ ಮಾಡಿಲ್ಲ ನಮಗೇನು ಹೇಳ್ಕೊಡ್ತೀರಾ ಅಂದ್ಬಿಟ್ರೆ ಏನು ಮಾಡೋದು ಅಲ್ವಾ. ಸೊ ನಾನೇ ಸ್ವಲ್ಪ ನರ್ವಸ್ ಆಗಿದ್ದೀನಿ, ನೋಡೋಣ ಹೆಂಗೆ ಬರುತ್ತೆ ಅಂತ. ಸೊ ಲೇಟ್ ಮಾಡೋದು ಬೇಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ, ಇಲ್ಲಿ ಮೊದಲಿಗೆ ನಾನು ಶಂಖಪುಷ್ಪ ನೀಲಿ ಟೀ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು 1 ಲೋಟ ಆಗೋಷ್ಟು ಅದಕ್ಕೆ 4-5 ಶಂಖಪುಷ್ಪ ಎಲೆನ ಹಾಕಿ ಚೆನ್ನಾಗಿ ಒಂದು 2-3 ಮಿನಿಟ್ಸ್ ಕುದಿಸಿ ಅದರಲ್ಲಿರೋ ಬಣ್ಣ ಚೇಂಜ್ ಆಗೋವರೆಗೂ ಕುದಿಸ್ಬೇಕು. ಕುದಿಸಿದ್ದಾದಮೇಲೆ ನಾನಿಲ್ಲಿ ಅರ್ಧ ನಿಂಬೆಹಣ್ಣು ಕೂಡ ಇಟ್ಕೊಂಡಿದ್ದೀನಿ. ಅದು ನಿಂಬೆಹಣ್ಣು ನೀನು ಆಪ್ಷನಲ್ ಆಗಿ ಯೂಸ್ ಮಾಡ್ಬೋದು. ಇದನ್ನು ಬರೀ ಟೀ ಥರ ಕುಡಿದ್ರೂ ಸಾಕಾಗುತ್ತೆ. ಕೆಲವರು ಇದಕ್ಕೆ ಹನಿ ಕೂಡ ಯೂಸ್ ಮಾಡ್ತಾರೆ. ನಿಂಬೆಹಣ್ಣು, ಹನಿ ಮತ್ತು ಈ ಟೀ ಇದೇನು ನೀಲಿ ಬಣ್ಣ ಇರುತ್ತೆ ಅದು ನಿಂಬೆಹಣ್ಣು ಹಾಕಿದ್ಮೇಲೆ ಪಿಂಕ್ ಟೀ ಆಗಿಬಿಡತ್ತೆ. ಸೊ ಇದರದ್ದು ಪ್ರಯೋಜನಗಳನ್ನ ಬನ್ನಿ ಇವಾಗ ತಿಳ್ಕೊಳ್ಳೋಣ ಏನು ಅಂತ. ಶಂಖಪುಷ್ಪ ನಮಗೆ ಬಿಳಿ ಮತ್ತು ನೀಲಿ ಎರಡರಲ್ಲೂ ಸಿಗುತ್ತೆ. ಇದು ಮೆದುಳಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಎಲೆ, ಗಿಡ, ಬೇರು ಎಲ್ಲ ಕೂಡ ಉಪಯೋಗಕ್ಕೆ ಬರುತ್ತೆ. ಮತ್ತು ಇದು ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ನೆನಪಿನ ಶಕ್ತಿ ಹೆಚ್ಚಿಸುತ್ತದೆ. ಎಸ್ಪೆಷಲಿ ಮಕ್ಕಳಿಗೆ ತುಂಬ ಒಳ್ಳೆಯದು. ಅವರ ಬುದ್ಧಿಶಕ್ತಿಯನ್ನು ಹೆಚ್ಚಿಸೋದಕ್ಕೆ ಇದನ್ನು ಉಪಯೋಗಿಸ್ತಾರೆ. ಹಸಿವನ್ನು ಹೆಚ್ಚಿಸುತ್ತದೆ ಮತ್ತು ಜೀರ್ಣಶಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ. BP ಕಮ್ಮಿ ಮಾಡ್ಕೊಳ್ಳೋದಕ್ಕೂ ನೀವು ಇದನ್ನು ಉಪಯೋಗಿಸ್ಬೋದು. ಮತ್ತು ಶುಗರ್ ಲೆವೆಲ್ನೂ ಕೂಡ ಕಮ್ಮಿ ಮಾಡುತ್ತೆ. ಇವಾಗ ಕೆಲವ್ರಿಗೆ ಅರ್ಧ ತಲೆನೋವಿರುತ್ತೆ. ಇದರದ ಗಿಡದ ಬೇರನ್ನು ತೆಗೆದ್ಬಿಟ್ಟು ಈ ಕಣ್ಣಿಗೆ ಕಾಜಲ್ ಥರ ನಾವು ಹಚ್ಕೊಳ್ಳೋದ್ರಿಂದ ಕೂಡ ಈ ಅರ್ಧ ತಲೆನೋವು ಕಡಿಮೆ ಆಗುತ್ತೆ. ಸೊ ನೋಡಿದ್ರಲ್ಲ ಯಾವ ಥರ ಈ ಶಂಖಪುಷ್ಪ ಕೆಲಸ ಮಾಡುತ್ತೆ ಅಂತ. ಸೊ ನೀವು ಇದನ್ನು ಟ್ರೈ ಮಾಡ್ತಾ ಬನ್ನಿ, ಅರ್ಧ ತಲೆನೋವು ಕೂಡ ಕಮ್ಮಿ ಆಗುತ್ತೆ. ಮತ್ತು ನಿದ್ದೆ ಯಾರಿಗೆ ಜಾಸ್ತಿ ಬರಲ್ಲ ನೈಟ್ ಟೈಮಲ್ಲಿ ಇದನ್ನು ಕುಡಿದ್ಬಿಟ್ಟು ನೀವು ನಿದ್ದೆ ಮಾಡಿ ನೋಡಿ, ಒಳ್ಳೆ ನಿದ್ದೆ ಬರುತ್ತೆ. ತುಂಬ ಚೆನ್ನಾಗಿ ನಿದ್ದೆ ಮಾಡ್ಬೋದು.
ಸೊ ಖಂಡಿತ ಏನಾದರೂ ನಿಮಗೆ ಶಂಖಪುಷ್ಪ ಸಿಕ್ಕಿದ್ರೆ ಎರಡರಲ್ಲಿ ಯಾವುದು ಸಿಕ್ಕಿದ್ರೂ ಪರವಾಗಿಲ್ಲ, ಬಿಳಿ ಅಥವಾ ನೀಲಿ ಎರಡು ಯಾವ್ದು ಸಿಕ್ಕಿದ್ರೂ ಪರವಾಗಿಲ್ಲ. ಅದನ್ನು ತೊಗೊಂಡು ಬಂದು ಚೆನ್ನಾಗಿ ತೊಳೆದು ಒಂದು 2-3 ನಿಮಿಷ ನೀರನ್ನ ಚೆನ್ನಾಗಿ ಕುದಿಸಿ ಅದನ್ನು ಸೋಸಿ, ಅದಾದಮೇಲೆ ಅದಕ್ಕೆ ನೀವು ನಿಂಬೆಹಣ್ಣು ಹಾಕ್ಕೊಳ್ಬೋದು ಮತ್ತು ಜೇನುತುಪ್ಪನೂ ಹಾಕ್ಕೋಬೋದು. ಇದನ್ನು ನೀವು ಕುಡಿತಾ ಬನ್ನಿ. ಇವಾಗ ನಾನು ಏನು ಹೇಳಿದೆ ಇಷ್ಟು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಈ ಒಂದು ಶಂಖಪುಷ್ಪ ಟೀಯಿಂದ. ಸೊ ನಾನು ಕುಡಿಯೋಣ ಅಂತ ಬಂದೆ, ಅಷ್ಟೊತ್ತಿಗೆ ಚರಿ ಎದ್ದ. ಅವ್ನು ಆಟ ಆಡಿಸ್ಕೊಂಡು ನಾನು ಹಂಗೆ 1-2 ನಿಮಿಷ ರಿಲ್ಯಾಕ್ಸಾಗಿ ಕೂತ್ಕೊಂಡು ನಾನು ಈ ಟೀನ ಎಂಜಾಯ್ ಮಾಡಿದೆ. ಫಸ್ಟು ನಾನು ಬ್ಲೂ ಟೀನ ತೊಗೊಂಡೆ, ಅದಾದಮೇಲೆ ಪಿಂಕ್ ಟೀನ ಕುಡಿದೆ. ಎರಡೂ ಕೂಡ ತುಂಬ ಚೆನ್ನಾಗಿರುತ್ತೆ. ಬಟ್ ಏನಂದರೆ ಟೇಸ್ಟ್ಲೆಸ್, ಇದು ಟೇಸ್ಟ್ ಏನೂ ಇರೋಲ್ಲ. ಬಟ್ ಕುಡಿತಿದ್ರೆ ಏನೋ ಒಂಥರ ಪ್ಯೂರಿಟಿ ಇರುತ್ತೆ, ಅದರದ್ದು ಘಮನೇ ಬೇರೆ ಥರ ಇರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ, ಬಟ್ ಎಲ್ಲಿ ಸಿಕ್ಕಿದ್ರೂ ಬಿಡಬೇಡಿ, ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಈಗ ನಾನಿಲ್ಲಿ ಹೆಸರುಬೇಳೆ ಕಡಾ ಮಾಡೋದಕ್ಕೆ ನಾನಿಲ್ಲಿ 1 ಲೋಟ ಹೆಸರುಬೇಳೆನ ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿ ಯಾವ್ದು ಬೇಕಂದ್ರೂ ನೀವು ಯೂಸ್ ಮಾಡ್ಬೋದು. ನಾನಿಲ್ಲಿ ನಾರ್ಮಲಾಗಿ ನಾವು ಊಟಕ್ಕೆ ಏನು ಬಳಸ್ತೀವಿ ಅದೇ ಅಕ್ಕಿನ ತೊಗೊಂಡಿದ್ದೀನಿ. ಇದನ್ನು ಎರಡೂ ಕೂಡ ಚೆನ್ನಾಗಿ ತೊಳೆದು 1 ಅವರು ನೆನೆಯೋದಕ್ಕೆ ಬಿಡಬೇಕು. 1 ಅವರ್ ನೆನೆದಾದಮೇಲೆ ಇದನ್ನು ರುಬ್ಕೊಳ್ಬೇಕು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು 1 ಇಂಚಷ್ಟು ಶುಂಠಿ, 1 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಬೆಲ್ಲ, ಇದಿಷ್ಟು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಬೇಕು. ಅಂದರೆ ಫುಲ್ ಫೈನ್ ಪೇಸ್ಟ್ ಮಾಡ್ಕೋಬೇಕು. ತರತರಿ ಇದ್ದರೆ ಚೆನ್ನಾಗಿ ಬರೋದಿಲ್ಲ. ಇದು ಫುಲ್ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಈಗ ನೀವು ಅಕ್ಕಿ ಏನು ನೆನೆಸಿಟ್ಟಿಟ್ಕೊಂಡಿದ್ದೀರಾ ಅದ್ರ ಬದಲು ನೀವು ಅಕ್ಕಿ ಹಸಿಟ್ಟು ಕೂಡ ಈ ಟೈಮಲ್ಲಿ ಆ್ಯಡ್ ಮಾಡ್ಕೋಬೋದು. ಅಕ್ಕಿನ ಹಾಕೋದೇನು ಬೇಡ. ಬಟ್ ನಾನು ಇಲ್ಲಿ ಜೊತೆಗೆ ಅಕ್ಕಿ ಮತ್ತು ಹೆಸರುಬೇಳೆ ಎರಡೂ ನೆನೆಸಿಟ್ಬಿಟ್ಟಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಂಥದ್ದು. ಜಾಸ್ತಿ ನೀರು ಹಾಕ್ಕೋಬೇಡಿ, ಅದು ಎಣ್ಣೆ ಇಟ್ಟಾಗ ತೇಲ್ಸೋದಕ್ಕೆ ಬರೋದಿಲ್ಲ. ಸ್ವಲ್ಪ ನಾರ್ಮಲಾಗಿ ಹಾಕ್ಕೊಳ್ಳಿ. ಗಟ್ಟಿ ಹಾಕೊಳ್ಳೋದ್ರಿಂದನೂ ಚೆನ್ನಾಗಿ ಬೇಯೋದಿಲ್ಲ. ಸೊ ಈ ರೀತಿ ಇದ್ದರೆ ಸಾಕು. ಸೊ ಅದಕ್ಕೆ ಕಾಂಬಿನೇಷನ್ ಆಗಿ ಸೈಡ್ಗೆ ಚಟ್ನಿ ಇದ್ರೇ ಚೆನ್ನಾಗಿರುತ್ತೆ ಈ ಹೆಸರುಬೇಳೆ ಕಡಾಗೆ. ಇದಕ್ಕೆ ನಾನು ಆಲ್ರೆಡಿ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ, 1 ಹಿಡಿಯಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಅದಕ್ಕೆ ಕಡಲೆಪಪ್ಪು ಮತ್ತು ಸ್ವಲ್ಪ ಉಪ್ಪು, ಹುಣಸೆಹಣ್ಣು, ಬೆಳ್ಳುಳ್ಳಿ ಆಪ್ಷನಲ್ ಆಗಿ ಹಾಕ್ಕೋಬೋದು. ನಾನು ಅದೆರಡನ್ನೂ ಸ್ಕಿಪ್ ಮಾಡಿದ್ದೀನಿ ಇಲ್ಲಿ. ಅದ್ರ ಬದಲಾಗಿ ನಾನೊಂದು ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ. ಇದಿಷ್ಟು ಹಾಕಿ ಚೆನ್ನಾಗಿ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋದು. ಇದು ಕೂಡ ಫೈನ್ ಪೇಸ್ಟ್ ಆಗಬೇಕು. ಇದು ಹೆಸರುಬೇಳೆ ಕಡಾಗಿ ಇದು ಬೆಸ್ಟ್ ಕಾಂಬಿನೇಷನ್ ಅಂದರೆ ಚಟ್ನಿನೇ. ಇದು ನೀವು ಮಾರ್ನಿಂಗ್ ಟೈಮು ಬ್ರೇಕ್ಫಾಸ್ಟ್ ಆಗೂ ಯೂಸ್ ಮಾಡ್ಬೋದು, ಇಲ್ಲ ಸ್ನ್ಯಾಕ್ಸ್ ಥರನಾದರೂ ಯೂಸ್ ಮಾಡ್ಬೋದು. ಈಗ ಗ್ರೈಂಡ್ ಆಗಿತ್ತು, ಅದಕ್ಕೆ ನಾನು ಒಗ್ಗರಣೆ ಕೊಡ್ತಾಯಿದ್ದೀನಿ. ಒಗ್ಗರಣೆಗೆ ಸಾಸಿವೆ, ಕರಿಬೇವಿನ ಸೊಪ್ಪು, ಎಣ್ಣೆ ಹಾಕಿ ಒಗ್ಗರಣೆ ಹಾಕೊಳ್ಳೋದಷ್ಟೇ. ಈಗ ಇಲ್ಲಿ ಹೆಸರುಬೇಳೆ ಕಡಾ ಮಾಡೋದಕ್ಕೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಇಲ್ಲಿ ನಾನು ಕೋನ್ ಇಲ್ಲ ಯೂಸ್ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಹಾಲಿನ ಕವರ್ಗೆ ಇದನ್ನು ರೆಡಿ ಮಾಡಿಕೊಂಡು ಈ ರೀತಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಎಣ್ಣೆ ಚೆನ್ನಾಗಿ ಕಾಯಕ್ಕಿಟ್ಟಿದ್ದೆ. ಕಾದ್ಮೇಲೆ ಈ ಥರನೇ ಈ ಜಿಲೇಬಿ ಎಲ್ಲ ಹಾಕ್ಕೊಳ್ತಾರಲ್ಲ ಅದೇ ಥರನೇ ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಹಾಕ್ಕೊಳ್ಳೋ ಅಂಥದ್ದು. ಅದು ಬಟ್ ನೀವು ಇದು ಎಣ್ಣೆನಲ್ಲಿ ಹಾಕೋದಕ್ಕೆ ಮುಂಚೆ ಎಣ್ಣೆ ಚೆನ್ನಾಗಿ ಕಾದಿರಲಿ. ಬಟ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋದ್ರಿಂದ ಚೆನ್ನಾಗಿ ಬೇಯುತ್ತೆ. ಹೈ ಫ್ಲೇಮಲ್ಲಿ ಇಟ್ಟರೆ ಬೇಯೋ ಥರ ಕಾಣುತ್ತೆ, ಬಟ್ ಕಲರ್ ಚೇಂಜ್ ಆಗುತ್ತೆ, ಒಳಗಡೆ ಹಸಿ ಇರುತ್ತೆ. ಹೆಸರುಬೇಳೆ ಅಲ್ವಾ, ಸ್ವಲ್ಪ ಬೇಯೋದು ನಿಧಾನ ಆಗುತ್ತೆ. ಬಟ್ ಫ್ಲೇಮ್ ಕಮ್ಮಿ ಇಟ್ಕೊಂಡು ಬೇಯಿಸೋದ್ರಿಂದ ಚೆನ್ನಾಗಿ ಬೇಯುತ್ತೆ. ಅದಾದಮೇಲೆ ಇನ್ನೊಂದು ಟಿಪ್ ಅಂತ ಹೇಳಿದ್ರೆ, ಇದನ್ನು ರುಬ್ಕೊಳ್ಬೇಕಾದ್ರೆ ನೀರನ್ನ ಜಾಸ್ತಿ ಹಾಕ್ಕೋಬೇಡಿ, ಕಮ್ಮಿನೂ ಹಾಕ್ಕೋಬೇಡಿ. ಮೀಡಿಯಮ್ ಆಗಿತ್ತು ಅಂದರೆ ಈ ಥರ ಬರುತ್ತೆ. ಸೊ ಫೈನಲ್ ಔಟ್ಪುಟ್ ಈ ಥರ ಬಂದಿತ್ತು. ಚೆನ್ನಾಗಿ ಬಂದಿತ್ತು. ಟೇಸ್ಟ್ ವೈಸ್ ಮಾತ್ರ ಅಮೇಝಿಂಗ್ ಆಗಿತ್ತು. ತುಂಬ ಅಥೆಂಟಿಕ್ ಫ್ಲೇವರ್ ಕೊಡುತ್ತೆ. ನೀವು ಟ್ರೈ ಮಾಡ್ಬೋದು. ಉದ್ದಿನ ವಡೆ ಥರನೇ ಇರುತ್ತೆ, ಬಟ್ ಉದ್ದಿನ ವಡೆ ಥರ ಟೇಸ್ಟ್ ಬರೋದಿಲ್ಲ. ಆ ಕ್ರಂಚಿನೆಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಇದು ರೆಡಿ ಆಗಿದೆ. ಹೆಸರುಬೇಳೆ ಕಡಾ ವಿತ್ ಚಟ್ನಿ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. ಅದು ಫುಲ್ ಮುಟ್ಟಿದ್ರೇ ಗರಿಗರಿ ಆಗೋ ಥರ ಫೀಲ್ ಆಗ್ತಿತ್ತು ನನಗೆ. ಚೆನ್ನಾಗಿತ್ತು. ಒಂದ್ಸಲ ಟ್ರೈ ಮಾಡಿ.
ಸೊ ನೋಡಿದ್ರಲ್ಲ ಯಾವ ಥರ ಹೆಸರುಬೇಳೆ ಕಡಾ ಮಾಡೋದು ಅಂತ. ತುಂಬ ಅಥೆಂಟಿಕ್ ಆಗಿರುತ್ತೆ. ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿತ್ತು. ನಾನಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ಚರಿ ಕೂಡ ತಿಂತಾ ಇದ್ದಾನೆ. ಬಾಯ್ಲ್ ಬೇಗ ಚೆನ್ನಾನ ಅಂತ ಹೇಳ್ಬೇಕು. ಹೇಳು ಚೆನ್ನಾನಾ ಮಾಡು. ಅವನಂತೂ ಬಾಯ್ದು ಚೆನ್ನಾನಾ. ನಿಜವಾಗ್ಲೂ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಟ್ರೈ ಮಾಡಿ. ಅದೇನು ಪ್ರೋಸೆಸ್ ಅದೆಲ್ಲ ನಾನು ಹೇಳಿದ್ನಲ್ಲ ಅದೇ ಥರ ಫಾಲೋ ಮಾಡಿ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಚೆನ್ನಂತೆ. ಸರಿ, ಹಾಯ್, ಗುಡ್ ನೈಟ್ ಹೇಳ್ಬಿಡು ಎಲ್ಲರಿಗೂ. ಗುಡ್ ನೈಟು ತಿನ್ಬಿಡು ಫಸ್ಟ್, ಆಮೇಲೆ ಹೇಳು ಅಂತೆ. ಸೊ ಓಕೆ, ಇದಾಗಿತ್ತು ಇವತ್ತು ಸ್ಯಾಟರ್ಡೇ ಈವ್ನಿಂಗಿಂದ ರೊಟೀನು. ಸೊ ವಿಡಿಯೋನ ಇವಾಗ ಎಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಇದು ರೆಸಿಪಿ ಏನಾದ್ರು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಲೈಕ್, ಶೇರ್, ಕಮೆಂಟು. ಮತ್ತೆ ನಾಳೆ ಒಂದು ಹೊಸ ವ್ಲಾಗ್ ಅವನಂತೂ ಚೆನ್ನ. ಓಕೆ, ಗುಡ್ ನೈಟ್ ಹೇಳಿ ನಂದ್ಸಲ. ನಮಸ್ಕಾರ ಮೇಡಮ್ ಎಲ್ಲರಿಗೂ. ಹಾಯ್, ನಮಸ್ಕಾರ, ಗುಡ್ ಮಾರ್ನಿಂಗ್. ಸರಿ ಆಯಿತು, ತಿನ್ಬಿಡು ಮಗನೇ ನೀನು. ಚೆನ್ನಾನಾ? ಅಯ್ಯೋ ನನ್ನ ಕೂಸೆ. ಓಕೆ ಸರಿ, ಮತ್ತೆ ಆಯಿತು. ನಾಳೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್. ಬಾಯ್ ಮಾಡು, ಬಾಯ್. ನಾಳೆ ಹೇಳು, ನಾಳೆ ಸಿಗ್ತೀನಿ. ಅಲ್ಲಿ ನೋಡ್ಕೊಂಡಿರ್ಬೇಕು. ಸಿಗ್ತೀನಿ. ಸರಿ, ಬಾಯ್. ಪ್ಲೇನ್ ಕಿಸ್ ಕೊಡ್ಬೇಡಿ ಎಲ್ಲರಿಗೂ. ಚೆನ್ನ. ಓಕೆ, ಬಾಯ್.